ಮಾಡಿಸ್ತೇನೆ. ನಾನಂದರೆ 5 ತಿಂಗಳಾಯಿತು. ಪ್ಯಾರಲಿಸ್ ಆಗಿ 5 ತಿಂಗಳಾಯಿತು. ಪರವಾಗಿಲ್ಲ, ನೀವು ಆಕ್ಟಿವ್ ಆಗಿದ್ದೀರಿ, ಹುಷಾರಾಗಿದ್ದೀರಿ, ಇನ್ನೂ ಕೂಡ ಹುಷಾರಾಗ್ತೀರಿ, ಧೈರ್ಯ ಮಾಡಿ. ನಾನು ಇದು ರವೀಂದ್ರ ಚೇಮತ್ ಅವರ ಅಕ್ಕ ನನ್ನ ಮನೆಗೆ ಬಂದಿದ್ದರು. ನನಗೆ ಪ್ರಾಡಕ್ಟ್ ತೋರಿಸಿದ್ರು, ಎಲ್ಲ ತೋರಿಸಿದ್ರು. ನನಗೆ ನಮ್ಮ ಹತ್ರ ಹಣ ಇರಲಿಲ್ಲ ತಗೊಳ್ಳಿಕ್ಕೆ. ಆದರೆ ಅವ್ರ ಹತ್ರ ಒಂದು ಬುಕ್ ಮಾಡಿದೆ, ಗಂಡನ ಹಣ ಬಂದು ತಗೊಳ್ತೇನೆ. ಅಂದರೆ ಒಂದು ದಿನ ಬೆಳಿಗ್ಗೆ ಒಂದು ಗಂಡಸು ಅಂತ ಹೇಳಿತು ನನ್ನ ಮಗಳು, ಬಾಬಿ ನಿನಗೆ ಪ್ರಾಡಕ್ಟ್ ತಗೊಂಡು ಬಂದಿದ್ದಾನೆ ಅಂತ ಹೇಳಿದ್ರು. ನೋಡುವಾಗ ನಾನೇನು ಗಾಚಾರವರು ಬಂದು ನನಗೆ ತುಂಬ ಖುಷಿ ಆಯಿತು. ಪ್ರಾಡಕ್ಟನ್ನು ಹಾಸಿ ಹೋದ್ರು. ನನಗೆ ನೀವು ಹಣ ಕೊಡೋದು ಬೇಡ, ನನ್ನ ತಂಗಿ ಅಂತ ಹೇಳಿ ಹಾಸಿ ಹೋದರು. ಅದರ ನಂತರ ನಾನು ತುಂಬ ಹುಷಾರಾಗಿದ್ದೇನೆ, ತುಂಬ ಹುಷಾರಾಗಿದ್ದೇನೆ. ಸರಿ ನಡಿತೇನೆ. ಈಗ ಮನೆಯಲ್ಲಿ ಕೆಲಸ ಮಾಡ್ತೇನೆ. ಹೇಳುವಾಗ ಪ್ರಾಬ್ಲಮ್ ಇತ್ತು, ಅದು ಕೂಡ ಇಲ್ಲ. ಎಲ್ಲ ತುಂಬ ಹುಷಾರಾಗಿ ಜಾಯಿನ್ ಮಾಡಿದ್ದು ಜೂಮ್ ಮೀಟಿಂಗಿಗೆ ಕೂತ್ಕೊಳ್ತೇನೆ. ನಾನು ಇವತ್ತು ಬೆಳಿಗ್ಗೆ ವಿಜಯ ನಾಯರ್ ಮಾತಾಡಿದ್ದು ಇಬ್ಬರದ್ದು ವಿಷಯ ನನಗೆ ತುಂಬ ಖುಷಿ ಕೊಟ್ಟಿತ್ತು. ನಾನೆಂದರೆ ಅದು ಎಂಥ ಪ್ರಯೋಜನ ಅಂತ ಗೊತ್ತಿರಲಿಲ್ಲ ಅದರಲ್ಲಿ. ಇವತ್ತು ಅವರು ವಿಜಯ ನಾಯರ್ ಹೇಳಿದ್ದು ನನಗೆ ತುಂಬ ಖುಷಿಯಾಗಿತ್ತು. ಮತ್ತೊಂದು ಗಿರೀಶ್ ಅವರು ಸರ್ ಉಡುಪಿಯಿಂದ ಮಾತಾಡಿದರು ನಿನ್ನೆ ಮೊನ್ನೆ ಎಲ್ಲ. ಅವರು ಎಲ್ಲರ ಅನಿಸಿಕೆಯನ್ನು ಹೇಳಿಸಿದ್ರು, ಎಲ್ಲಿ ಬಂದವರ ಅನಿಸಿಕೆ ಹೇಳಿದರು. ಕ್ಯಾನ್ಸರ್ಸ್ ಕೂಡ ಗುಣ ಆಗಿದೆ ಹೇಳಿದರು. ನಮಗೆ ತುಂಬ ಖುಷಿಯಾಯಿತು ಅದು ಕೂಡ. ಮತ್ತು ಈಗ ಇವಾಗ ಯಶೋಧರ ವಿಜಯ್ ಅವರು ಮಾತಾಡಿದ್ರಲ್ಲ, ಅವರು ಮತ್ತು ದಿನಕರ್ ಸರ್ ಮತ್ತು ನಿಸಾರ್ ಸರ್ ಅವರದ್ದೆಲ್ಲ ವಿಷಯ ಕೇಳಿದ್ದೇನೆ. ಹಾಗೆ ನೋಡಿರಲಿಲ್ಲ, ಇವತ್ತು ನೋಡಿದ್ದೆ ದಿನಕರ್ ಸರ್ಗೆ. ಆದರೂ ಅವರು 30 ಒಳ್ಳೆಯದಾಗಲಿ ಅಷ್ಟೇ ನಾನು ಅದಕ್ಕೆ. ಮತ್ತು ನನ್ನನ್ನು ಈ ಕಂಪನಿಗೆ ಜಾಯಿನ್ ಮಾಡಿಸಿದ ನಾರಾಯಣನ್ ಅವರಿಗೂ, ನವೀನ್ ಬಿ ಅವರಿಗೂ, ಮತ್ತು ರವೀಂದ್ರ ಜಿ ಅವರಿಗೂ, ಸುಜಾತ್ ಅವರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಅಷ್ಟೇ. ನಾನು ಹುಷಾರಾಗಿದ್ದೇನೆ.